ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿ ನಡುವೆ ಏನೋ ಸರಿ ಇಲ್ಲ ಅನ್ನೋದು ಅಜ್ಜಿ, ಶ್ರವಣ್, ಈ ಕಡೆ ರಾಮ್ ಎಲ್ಲರಿಗೂ ಸಹ ಅನುಮಾನನ ಸೃಷ್ಟಿ ಮಾಡಿಬಿಡುತ್ತೆ. ಅದು ಯಾಕೆ ಅಂದರೆ ಅಜಿತ್ತು ಈ ಕಡೆ ಅಜಿತ್ ಪೊಲೀಸ್ ಸ್ಟೇಷನಲ್ಲೇ ಭೂಮಿ ಕಾನ್ಸ್ಟೇಬಲ್ ಆಗಬೇಕು ಅಂತೇಳ್ಬಿಟ್ಟು ಸಂಗೀತ ಹೇಳಿದಾಗ ಭೂಮಿ ಇದ್ದೋಳು ಬೇಡ ಅಂತೇಳ್ಬಿಟ್ಟು ಜೋರಾಗಿ ಹೇಳ್ತಾಳೆ. ಅದರಿಂದ ಮನೆಯವ್ರಿಗೆಲ್ಲ ಸ್ವಲ್ಪ ಅನುಮಾನ ಜಾಸ್ತಿ ಆಗುತ್ತೆ. ಸಂಗೀತ ಸಮಾಧಾನ ಮಾಡೋಕ್ಕೆ ಅಜಿತ್ ಏನೋ ಒಂದು ನೆಪ ಹೇಳ್ತಾರೆ ಹೊರತು ಶ್ರವಣ್, ರಾಮ್, ಅಜ್ಜಿಗೆ ಎಲ್ಲರಿಗೂ ಸಹ ಇವರು ಸುಳ್ಳು ಹೇಳ್ತಿದ್ದಾರೆ, ಅಂದರೆ ಏನೋ ಪ್ಯಾಚಪ್ ಮಾಡ್ತಿದ್ದಾನೆ ಅಜಿತ ಅನ್ನೋದು ಪಕ್ಕ ಗೊತ್ತಾಗ್ಬಿಡುತ್ತೆ. ಸೊ ಇನ್ನು ಇವ್ರು ಮೂವರು ಮಾತಾಡ್ಕೋತಾರೆ. ಅಜಿತ್ ಮತ್ತು ಭೂಮಿ ನಾವು ಅಂದ್ಕೊಂಡಂಗೆ ಇನ್ನೂ ಸರಿ ಹೋಗಿಲ್ಲ, ಅವರು ಖಂಡಿತ ಏನೋ ಒಂದು ಗೊಂದಲದಲ್ಲಿದ್ದಾರೆ, ಅದನ್ನು ನಾವು ಸರಿ ಮಾಡಬೇಕು ಅಂತೇಳ್ಬಿಟ್ಟು ಈ ಕಡೆ ಶ್ರವಣ್ ಮತ್ತು ರಾಮ್ ಹೇಳ್ಕೊತಾ ಇರ್ತಾರೆ. ಅದೇ ರೇಟಲ್ಲಿ ರಾಮ್ ಇದ್ದವರು ಸಡನ್ನಾಗಿ ರೂಮ್ಗೆ ಬಂದ್ಬಿಡ್ತಾರೆ. ಅಜಿತ್ ಮತ್ತು ಈ ಕಡೆ ನಮ್ಮ ಭೂಮಿ ರೂಮಲ್ಲಿ. ಭೂಮಿ ನಾರ್ಮಲ್ಲಾಗಿ ಯಾವಾಗ್ಲೂ ಅಜಿತ್ ಜೊತೆ ಜಗಳ ಆಡಿಕೊಂಡು ಕಿತ್ಲಾಡ್ಕೊಂಡು ಒಂದು ತಪ್ಪು ಮಾಡಿಬಿಡ್ತಾರೆ, ಡೋರ್ನ ಹಾಕಲ್ಲ, ಹಂಗಾಗಿ ಡೋರ್ ಓಪನ್ನೇ ಇರುತ್ತೆ. ಈ ಕಡೆ ಭೂಮಿ ಇದ್ದೋಳು, ಏನು ಸಾಹೇಬ್ರೆ ನನ್ನ ಮೇಲೆ ನೀವು ದರ್ಬಾರ್ ಮಾಡೋದು, ಅಲ್ಲ ನೀವೇ ನನ್ನನ್ನು ಗುರಾಯಿಸೋದು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಲ್ಲ ನಾನು ನಿನ್ನ ಗುರಾಯಿಸೋದು ಅಂದಾಗ ಮತ್ತೆ ಎಲ್ಲರ ಮುಂದೆನೂ ದೊಡ್ಡದಾಗಿ ನಾನು ಕಾನ್ಸ್ಟೇಬಲ್ ಆಗಲ್ಲ ಅಂತೇಳ್ಬಿಟ್ಟು ಒಳ್ಳೆ ಶಾಕ್ ಹೊಡೆದವ್ರ ಥರ ಹೇಳ್ಬಿಟ್ಟಲ್ಲ, ಅದನ್ನು ಬ್ಯಾಚಪ್ ಮಾಡೋಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಮತ್ತು ಇನ್ನೇನು ಅಲ್ಲಿ ಬಂದು ನಿನ್ನ ಜೊತೆ ನಾನು ಕೆಲಸ ಮಾಡಬೇಕಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇಲ್ಲ ತಾಯಿ, ಅವ್ರಿಗೆಲ್ಲ ಅನುಮಾನ ಬರೋ ಥರ ಎಲ್ಲ ನಡ್ಕೊಂಬಿಟ್ಟಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ಕೊಂಡು ಸರಿ ಆಯಿತು ನಮ್ಮ ಪಾಡು ನಂದು ಅಂತೇಳ್ಬಿಟ್ಟು ಇಬ್ಬರು ಜಗಳ ಆಡ್ಕೊಂಡು ಈ ಕಡೆ ಭೂಮಿ ಚಾಪೆ ಹಾಕ್ಕೊಂಡು ಮಲಗ್ತಾಳೆ. ಸಡನ್ನಾಗಿ ಅಜ್ಜಿ, ರಾಮ್ ಎಲ್ಲರೂ ಸಹ ರೂಮ್ ಬಂದು ಅದನ್ನು ನೋಡ್ಬಿಡ್ತಾರೆ. ಏನು ನಡೀತಾ ಇದೆ ಇಲ್ಲಿ, ಏನು ನಡೀತಾ ಇದೆ ಭೂಮಿ, ಸುಳ್ಳು ಹೇಳ್ಬೇಡ, ಚಾಪೆ ಹಾಕ್ಕೊಂಡು ಯಾಕೆ ಮಲಗಿದ್ಯಾ, ನೀನಂತೂ ಕಡೆ ಅಂತೂ ಆಗಿಲ್ಲ, ಇವತ್ತು ನಾನೇ ದೀಪ ಹಚ್ಚಿದ್ದು ನಾನು ನೋಡಿದ್ದೀನಿ, ಮತ್ತು ಏನು ನಡೀತಾ ಇದೆ ನಿಮ್ಮ ನಡುವೆ, ಆ ಸಮಸ್ಯೆನೂ ಹೇಳ್ಕೊಳಲ್ವಲ್ಲ ನೀವು ಅಂತೇಳ್ಬಿಟ್ಟು ಈ ಕಡೆ ಅಜಿತ್, ಭೂಮಿ ಅಜ್ಜಿ ಮತ್ತು ರಾಮ್ ಎಲ್ಲರೂ ಸಹ ಕೇಳ್ತಿರ್ತಾರೆ. ಭೂಮಿ ಮತ್ತು ಅಜಿತ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ರಾಮ್ ಇದ್ದವರು ನಾವು ಬಂದು ನೋಡಿದ್ದಕ್ಕೆ ಸರಿ ಹೋಯ್ತು, ಏನಾದರೂ ಸಂಗೀತ ಬಂದು ನೋಡಿದರೆ ನಾವೇನು ಮಾಡಬೇಕಿತ್ತು ಅಂದಾಗ, ಇನ್ನೇನು ಮಾಡಬೇಕಿತ್ತು ಬಾವ, ಆಂಬುಲೆನ್ಸ್ಗೆ ಫೋನ್ ಮಾಡಬೇಕಾಗಿತ್ತು, ಅಕ್ಕನಿಗೆ ಹೀಗೆ ಅನುಮಾನ, ನೀವು ಯಾಕೋ ಈ ಥರ ಮಾಡ್ತಿದ್ದೀರಾ, ಸಮಸ್ಯೆ ಏನು ಅಂತಲೂ ಸಹ ಹೇಳಲ್ಲ, ಏನು ನಡೀತಿದೆ ನಿಮ್ಮ ನಡುವೆ. ನೋಡೋ ಅಜಿತ, ನನಗೆ ಕೊನೆ ಬಾರಿ ಹೇಳ್ತಿದ್ದೀನಿ, ನೀವಿಬ್ಬರು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಿಲ್ಲ ಅಂದರೆ ನಾನೇ ಅಕ್ಕನಿಗೆ ಎಲ್ಲನೂ ಸಹ ಹೇಳ್ಬಿಡ್ತೀನಿ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ನೀವು, ಎಲ್ಲರ ಮುಂದೆ ಚೆನ್ನಾಗಿರೋ ಥರ ನಾಟಕ ಆಡೋದು, ರೂಮಲ್ಲಿ ನೀವಿಬ್ಬರು ಬೇರೆ ಬೇರೆ ಮಲಗೋದು, ಇದರ ಅರ್ಥ ಏನು ಅಂತೇಳ್ಬಿಟ್ಟು ಎಲ್ಲರೂ ಸಹ ಮೂವರು ಸೇರಿ ಇವ್ರಿಗೆ ಬೈತಾರೆ. ನೋಡು ಅಜಿತ, ನಿಮ್ಮ ಅಮ್ಮನ ಪರಿಸ್ಥಿತಿ ಈಗ ಸರಿ ಇಲ್ಲ, ಭೂಮಿ ನೀನು ಚಾಪೆ ಮೇಲೆ ಮಲಗಿರೋದನ್ನ ಅವಳೇನಾದರೂ ನೋಡಿದರೆ ಏನು ಅಂದ್ಕೊತಿದ್ಲು, ಶ್ರವಣ ಫಸ್ಟ್ ಇದನ್ನೆಲ್ಲ ಎತ್ಕೊಂಡು ನೋಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮುಂದೆ ನೀವು ಸಂಸಾರನ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು, ಆದಷ್ಟು ಬೇಗ ನಮಗೆ ಮೊಮ್ಮಗುನ ಕೊಡಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ಚಾಪೆನ ಎತ್ಕೊಂಡು ಹೊರಟ್ಬಿಡ್ತಾರೆ. ಇನ್ನು ಅಜಿತ್ಗೆ ಭೂಮಿ ಮೇಲೆ ಕೋಪ. ಇನ್ನು ಸಾಹೇಬ್ರೆ ನಾನೇನು ಮಾಡಲಿ, ಇಬ್ರದ್ದು ತಪ್ಪಿದೆ ಇದರಲ್ಲಿ ಅಂದಾಗ, ಅಲ್ಲ ಡೋರ್ ಹಾಕಬೇಕು ಅಂತ ಗೊತ್ತಾಗಲ್ವಾ, ಅವ್ರು ಹೇಳ್ದಂಗೆ ಇವ್ರ ಬದಲು ಅಮ್ಮ ಬಂದ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂದಾಗ, ಅಯ್ಯೋ ಏನು ಮಾಡೋದು ನಂಗೆ ಗೊತ್ತಾಗಲಿಲ್ಲ ಅಂದಾಗ, ನೋಡು ಭೂಮಿ ಈ ರೀತಿ ಜಗಳ ಆಡ್ಕೊಂಡು ಕೂತಿದ್ರೆ ಏನು ಸಾಧಿಸೋಕ್ಕಾಗಲ್ಲ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ, ನಾವಿಬ್ಬರು ಸಹ ಒಂದೇ ದೋಣಿಲಿ ತೇಲ್ತಾ ಇರೋರು, ಈ ವಿಚಾರನ ಏನಾದರೂ ಭಾಗ್ಯಮ್ಮ ನೋಡ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ದೆ ಅಂದಾಗ, ಹೌದು ಸಾಹೇಬ್ರೆ ನಮ್ಮಿಬ್ರದ್ದು ಒಂದೇ ಸಮಸ್ಯೆ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಇವಾಗ ಏನು ಮಾಡೋಕ್ಕಾಗುತ್ತೆ, ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ನ ಹುಡುಕ್ಲೇಬೇಕು ಅಂತೇಳ್ಬಿಟ್ಟು ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಮಾತಾಡ್ಕೊತಿರ್ತಾರೆ. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಮಾತಾಡಬೇಕಾದ್ರೆ, ಸಾಹೇಬ್ರೆ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂದಾಗ, ಏನು ಮಾಡೋದು ಅಂದಾಗ, ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಥರ ಆಗ್ಬಿಟ್ರೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾಳೆ ಭೂಮಿ. ಏನು ಫ್ರೆಂಡ್ಸ್ ಥರನಾ, ನಿನ್ನ ಜೊತೆನಾ ದೇವ್ರೆ, ನಿಮಿಷಕ್ಕೆ ಒಂದೊಂದು ಅವತಾರ ಆಡ್ತಾ ಇರ್ತಿಲ್ಲ, ಯಾಕೆ ಹಿಂಗೆ ಆಡ್ತಾ ಇರ್ತೀಯ ಅಂದಾಗ, ಸಾಹೇಬ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಭಾಗ್ಯಮ್ಮಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅಷ್ಟೇ ನಮ್ಮ ಕತೆ, ನನ್ನಂತೂ ಅಮ್ಮ ಪ್ರಾಣನೇ ಬಿಟ್ಬಿಡ್ತಾಳೆ ಅಷ್ಟೇ ಅಂತೇಳ್ಬಿಟ್ಟು ಈ ಕಡೆ ಭೂಮಿನೂ ಈಗ ಅದು ಏನಾದರೂ ಮಾಡಲೇಬೇಕು ಅಂದಾಗ, ಭೂಮಿ ಇದ್ದೋಳು ಹೇಳಿ ಸಾಹೇಬ್ರೆ ಅಂತ ಅಂದಾಗ, ನೋಡು ಭೂಮಿ, ಇವಾಗ ನಾನು ನೀನು ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಖಂಡಿತ ಬಗೆಹರಿಯಲ್ಲ, ನಾವೇನಾದರೂ ಇದಕ್ಕೆ ಒಂದು ಪ್ಲ್ಯಾನ್ ಮಾಡಿ ಇನ್ನು ಮುಂದೆ ನಾವು ಮನೆಯವ್ರ ಮುಂದೆ ಚೆನ್ನಾಗಿರೋ ಥರ ನಡ್ಕೊಬೇಕು, ಅವ್ರಿಗೆ ಅನುಮಾನ ಬರೋ ಥರ ಆಗಬಾರ್ದು, ನಾನೊಂದು ಹೇಳೋದು ನೀನು ಅದಕ್ಕೆ ಇಲ್ಲ ಅನ್ನೋದು, ಮತ್ತೆ ನಾನು ಪ್ಯಾಚಪ್ ಹಾಕೋದು, ಅದೆಲ್ಲ ಅವ್ರಿಗೆ ಅನುಮಾನ ಜಾಸ್ತಿ ಮಾಡುತ್ತೆ, ದಯವಿಟ್ಟು ಈ ಒಂದು ಸಮಸ್ಯೆಯಿಂದ ಆಚೆಗೆ ಬರೋದು ಹೇಗೆ ಅಂತ ನೋಡೋಣ ಅಂತಂದಾಗ, ಸಾಹೇಬ್ರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಸಾಹೇಬ್ರೆ, ನಾವಿಬ್ಬರು ಮೊದಲೆಲ್ಲ ಇದ್ವಲ್ಲ ಫ್ರೆಂಡ್ಸ್ ಥರ, ಆ ರೀತಿ ಇದ್ಬಿಡೋಣ, ಗಂಡ ಹೆಂಡತಿ ಥರ ಮಾತಾಡಿಕೊಂಡು ಚೆನ್ನಾಗಿದ್ವಲ್ಲ ಆ ಥರ ಇದ್ಬಿಡೋಣ ಅಂತೇಳ್ಬಿಟ್ಟು ಹೇಳ್ತಾಳೆ. ಅಜಿತ್ ಕಂಡುಬಿಟ್ಟಿದ ತಕ್ಷಣ, ಅಪ್ಪ ನಾನು ಸುಮ್ಮನೆ ಹೇಳಿದ್ದು ಅವಾಗ ಇದನ್ನೆಲ್ಲ ಆ ಥರ, ನೀವು ಅದನ್ನೇ ತಪ್ಪಾಗಿ ತಿಳ್ಕೊಬೇಡಿ ಅಂತಂದಾಗ, ಅಯ್ಯೋ ಭೂಮಿ ನನಗದು ಇಷ್ಟ ಆಯಿತು ನೀನು ಹೇಳಿದ್ದು, ನಾವು ಮೊದಲೇ ಹೆಂಗಿದ್ವೋ ಈಗೂ ಹಂಗೆ ಇದ್ಬಿಡೋಣ, ನಾವು ನಮ್ಮ ಕುಟುಂಬಕ್ಕೋಸ್ಕರ ನಮ್ಮತನನ ನಾವು ತ್ಯಾಗ ಮಾಡಲೇಬೇಕು ಅಂತೇಳ್ಬಿಟ್ಟು ಈ ಕಡೆ ಅಜಿತು ಭೂಮಿಗೆ ಹೇಳ್ತಾರೆ. ಸರಿ ಸಾಹೇಬ್ರೆ ಆಯಿತು, ಇನ್ನು ಮುಂದೆ ನಾವಿಬ್ಬರು ಯಾವ ರೀತಿ ಇರ್ತೀವಿ ಅಂದರೆ ಮನೆಯವರೆಲ್ಲ ಶಾಕ್ ಆಗಿಬಿಡ್ಬೇಕು, ಆ ರೀತಿ ಇರೋಣ ಅಂತೇಳ್ಬಿಟ್ಟು ಅಜಿತ್ ಮತ್ತು ಭೂಮಿ ಮಾತಾಡ್ಕೊತಾ ಇರ್ತಾರೆ. ಇನ್ನು ರಾಮ್, ಅಜ್ಜಿ ಎಲ್ಲನೂ ಸಹ ಸೇರಿ, ಅಲ್ಲ ಅಜಿತ್ ಮತ್ತು ಭೂಮಿ ನಡುವೆ ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಇರೋದು ಒಂದೇ ದಾರಿ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಏನಮ್ಮ ಅದು ಅಂತ ಶ್ರವಣ್ ಕೇಳಿದಾಗ, ಏನು ಅಂದರೆ ಅಜಿತ್ ಮತ್ತು ಭೂಮಿಗೆ
ನಾವು ಯಾಕೆ ಇನ್ನೊಂದು ಸತಿ ಮೊದಲನೇ ರಾತ್ರಿ ಶಾಸ್ತ್ರ ಮಾಡಬಾರ್ದು, ಏನೋ ಒಂದು ನೆಪ ಹಾಕಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಅಕ್ಕಂಗೆ ಡೌಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಈ ಶ್ರವಣ ಹೇಳ್ತಾರೆ, ಏನು ಡೌಟ್ ಬರಲ್ಲ ಕಣೋ, ಏನೋ ಒಂದು ಹೇಳಿದ್ರೆ ಆಯಿತು. ಇವರಿಬ್ಬರ ನಡುವೆ ಸಾಂಸಾರಿಕ ಜೀವನ ಚೆನ್ನಾಗಾದರೆ, ಒಂದು ಮಗು ಬಂದರೆ ಖಂಡಿತ ಇವ್ರು ಜಗಳ ಆಡಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅದು ಸರಿನೇ ಅಂತೇಳ್ಬಿಟ್ಟು ಶ್ರವಣ ಸಹ ಹೇಳ್ತಾರೆ. ಈಗ ಇದನ್ನು ಇವ್ರ ಹತ್ರ ಹೇಗೆ ಹೇಳೋದು, ಒಂದು ಅರ್ಥ ಮಾಡ್ಕೊಳ್ಳಲ್ವಲ್ಲ ಹುಡುಗರು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಭೂಮಿ ಮೇಲೆ ಅಜಿತ್ಗೆ ಪ್ರೀತಿ, ಅಜಿತ್ ಮೇಲೆ ಭೂಮಿಗೆ ಪ್ರೀತಿ, ಆದರೆ ಹೇಳ್ಕೊಳಕ್ಕೆ ಮಾತ್ರ ಸುಮ್ಮನೆ ಭಯ ಪಡ್ತಾ ಇರ್ತಾರೆ. ಅಜಿತ್ ಕೈ ಹಿಡ್ಕೊಂಡು ನಾವಿಬ್ರು ಇನ್ನು ಮುಂದೆ ಚೆನ್ನಾಗಿರಬೇಕು, ಫ್ರೆಂಡ್ಸ್ ಥರ ಇರಬೇಕು, ಗಂಡ ಹೆಂಡತಿ ಥರ ಕಾಣಿಸ್ಬೇಕು ಎಲ್ಲರಿಗೂ ಸಹ ಅಂತೇಳ್ಬಿಟ್ಟು ಅಜಿತ್ ಭೂಮಿ ಕೈನ ಹಿಡ್ಕೋತಾರೆ. ಖಂಡಿತ ಸಾಹೇಬ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂದ್ಬಿಟ್ಟು ಭೂಮಿನೂ ಒಪ್ಕೋತಾಳೆ. ಇನ್ನು ವಾಟರ್ ಬಾಟ್ಲು ಕೊಡಬೇಕು ಅಂತ ಶ್ರವಣ್ ರೂಮ್ ಹತ್ರ ಬರ್ತಾರೆ. ಅಷ್ಟರಲ್ಲಿ ಇವರಿಬ್ರು ಸಾಹೇಬ್ರೆ ಇನ್ನು ಮುಂದೆ ನಾವು ಚೆನ್ನಾಗಿರಬೇಕು ಅಂದಾಗ, ಹೌದು ಭೂಮಿ ಇದು ಸೆಕೆಂಡ್ ವಿನ್ನಿಂಗ್ ಅಂತಲೇ ಅಂದ್ಕೊಡೋಣ, ಅಂದರೆ ಅವಾಗ ಆಗಿದ್ದು ಒಂದು ವಿನ್ನಿಂಗ್ ಅಂದರೆ ಇವಾಗ ಆಗಿರೋದು ಸೆಕೆಂಡ್ ವಿನ್ನಿಂಗು, ಇದರಲ್ಲಿ ತುಂಬ ಚೆನ್ನಾಗಿ ನಾವು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ. ಅದನ್ನು ಶ್ರವಣ್ ಬೇರೆ ಥರನೇ ತಿಳ್ಕೊಂಬಿಡ್ತಾರೆ. ಅಂದರೆ ಇವರಿಬ್ಬರು ಸಾಂಸಾರಿಕ ಜೀವನದಲ್ಲಿ ತುಂಬ ಚೆನ್ನಾಗಿದ್ದಾರೆ, ಇವರಿಬ್ಬರು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ಡೌಟು ಕ್ಲಿಯರ್ ಅಂತೇಳ್ಬಿಟ್ಟು ಈ ಕಡೆ ಶ್ರವಣ್ ತುಂಬ ಖುಷಿ ಪಟ್ಕೊಂಡು ಅಲ್ಲಿಂದ ಬರ್ತಾರೆ. ಇನ್ನು ಅಜಿತ್ ಮತ್ತು ಭೂಮಿ ಇದ್ದವರು ಆ ವಿಚಾರದ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಅವರು ಇವಾಗ ನಾವು ಯಾವ ರೀತಿ ಇರಬೇಕು ಇವ್ರ ಮುಂದೆ ಎಲ್ಲ ಫಸ್ಟ್ ಹೆಂಗೆಲ್ಲ ಮಾತಾಡ್ತಿದ್ದೋ ಅದೇ ರೀತಿ ಮಾತಾಡಬೇಕು, ಗಂಡ ಹೆಂಡ್ತಿ ಥರನೇ ಮಾತಾಡಬೇಕು, ನಾನು ಯಾವಾಗಲೂ ನಿನ್ನ ಚಿನ್ನ ರನ್ನ ಅಂತಿದ್ರೆ ಅವ್ರಿಗೆ ಅನುಮಾನ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಇವರಿಬ್ಬರು ಏನೋ ಮಾತಾಡ್ಕೊಂಡು ಸೆಕೆಂಡ್ ವಿನ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಈ ಕಡೆ ಕೈ ಚಪಾಳೆ ಹೊಡಿತಾ ಇರ್ತಾರೆ. ಅದನ್ನು ಶ್ರವಣ್ ಕೇಳ್ಕೊಂಬಂದು, ಅಮ್ಮ ಇವತ್ತು ಗುಡ್ ನ್ಯೂಸ್ ಅಮ್ಮ ಅಂದಾಗ, ಏನು ಅಂದಾಗ, ಅವಾಗ ನಮ್ಮ ಹತ್ರ ಜಗಳ ಆಡ್ತಿದ್ದವರು ಇಬ್ಬರು ಸಹ ಸೆಕೆಂಡ್ ವಿನ್ನಿಂಗ್ ಆಡೋಣ ಅಂತ ಹೇಳ್ತಿದ್ರು ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ಬಾವಾ ಅಂತೇಳ್ಬಿಟ್ಟು ದೇವಯಾನಿ ಕೇಳಿದಾಗ, ಹೌದು ದೇವಯಾನಿ ಅವರಿಬ್ಬರು ಸಾಂಸಾರಿಕ ಜೀವನನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ನಮ್ಮ ಮುಂದೆ ಅಷ್ಟೊಂದು ಜಗಳ ಆಡಿದವರು ನಾನು ಬಂದಮೇಲೆ ವಾಟರ್ ಬಾಟ್ಲು ಕೊಡೋಕೆ ಹೋಗ್ತಿದ್ದೀನಿ, ಅಷ್ಟು ರೊಮ್ಯಾಂಟಿಕ್ಕಾಗಿ ಮಾತಾಡ್ತಿದ್ದಾರೆ, ನಿಮ್ಮ ಮುಂದೆ ಎಲ್ಲ ಹೇಳೋಕ್ಕೆ ನನಗೂ ನಾಚಿಕೆ ಆಗ್ತಾ ಇದೆ, ಆದರೆ ನಮ್ಮ ಮಕ್ಕಳಲ್ವಾ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ದೇವಯಾನಿ ಇದ್ದಳು, ಹಾಗಿದ್ರೆ ಟೀ ಅಂಗಡಿ ಮನೆ ಬಿಟ್ಟು ಹೋಗೋ ಯೋಜನೆ ಅಂತೂ ಇಲ್ಲ, ಇಲ್ಲೇ ಏನಾದರೂ ಒಂದು ಮಗು ಆಗೋಯ್ತು ಅಂದರೆ ನನ್ನ ಕತೆ ಮುಗೀತು, ನನ್ನ ಮಗಳಿಗೆ ಕೈಗೆ ಚುಪ್ಪೆ ಸಿಗೋದು ಅಂದ್ಬಿಟ್ಟು ದೇವಯಾನಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ನಮ್ಮ ಸಂಗೀತ ಬಂದು, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಏನಿಲ್ಲ ಅಂದಾಗ ಭಾಗ್ಯಮ್ಮನು ಬರ್ತಾರೆ. ಅದು ಅಜಿತ್ ಹೇಳ್ತಿದ್ದ ಸೆಕೆಂಡ್ ವಿನ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಇಬ್ಬರು ಮಾತಾಡ್ಕೋತಿದ್ರು ಅಂದಾಗ, ಏನು ಸೆಕೆಂಡ್ ವಿನ್ನಿಂಗ, ಏನು ಇದು ಶ್ರವಣ ಅಂದಾಗ ಇವರಿಬ್ಬರು ನಾಚ್ಕೊತಾ ಇರ್ತಾರೆ. ಭಾಗ್ಯಮ್ಮ ಸಂಗೀತ ಅವರೆಲ್ಲರೂ ಸಹ ನಿಜ ಅಂದಾಗ ಅಜಿತ್ ಅಲ್ಲಿಗೆ ಬನೀನ್ ಹಾಕ್ಕೊಂಡು ಅಷ್ಟರಲ್ಲಿ ಎಂಟ್ರಿ ಕೊಡ್ತಾರೆ. ನೋಡೋ ಬರ್ತಾ ಇದ್ದಾನೆ ಕಳ್ಳ ಅಂತೇಳ್ಬಿಟ್ಟು ಸಂಗೀತ ಹೇಳಿದಾಗ, ಏನಪ್ಪ ಸೆಕೆಂಡ್ ವಿನ್ನಿಂಗ್ ಆಯಿತಾ ಅಂತೇಳ್ಬಿಟ್ಟು ರಾಮ್ ಕಾಲು ಎಳಿತಿರ್ತಾರೆ. ಏನು ಮಾತಾಡ್ತಿದ್ದೀರಾ ನೀವೆಲ್ಲ ಅಂತೇಳ್ಬಿಟ್ಟು ಅಜಿತ್ ಅಲ್ಲಿಗೆ ಬರ್ತಾರೆ. ಏನಿಲ್ಲ ಬಿಡು, ಈಗ ನಿನಗೆಲ್ಲ ಗೊತ್ತಾಗಲ್ಲ, ನಮಗೆ ಮಾತ್ರ ಗೊತ್ತಾಗ್ತಾ ಇದೆ ಅಂದಾಗ ಈ ಕಡೆ ಸಂಗೀತ ಅಜಿತ್ನ ನೋಡಿ ಫುಲ್ಲು ನಾಚ್ಕೊತಿದ್ರೆ, ಭೂಮಿ ಎಲ್ಲ ಅಂತೇಳ್ಬಿಟ್ಟು ಸಂಗೀತ ಕೇಳ್ತಾ ಇರ್ತಾರೆ. ನಾವೇನಾದ್ರು ಡಿಸ್ಟರ್ಬ್ ಮಾಡಿದ್ವೇನೋ ನಿನಗೆ ಅಂತೇಳ್ಬಿಟ್ಟು ಸಂಗೀತ ಶ್ರವಣೆಲ್ಲ, ನೀವು ಮಾತಾಡ್ತಿರೋ ರೀತಿನೇ ಒಂಥರ ಇದೆಯಲ್ಲ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಕೇಳಿದಾಗ ಭೂಮಿನೂ ಅಲ್ಲಿಗೆ ಬಂದು ನಿಂತ್ಕೋತಾಳೆ. ಅಯ್ಯೋ ದೇವ್ರೆ ಏನಿದು ಭೂಮಿ, ಸೀರೆ ಎಲ್ಲ ಹಿಂಗಾಗ್ಬಿಟ್ಟಿದೆ, ನೀನು ರೆಡಿ ಆಗಿಲ್ವಾ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಿರ್ತಾರೆ. ಅಕ್ಕ ನಿಂಗೊಂದಿಷ್ಟು ಗೊತ್ತೇ ಆಗಲ್ವಾ ಅಂತೇಳ್ಬಿಟ್ಟು ಶ್ರವಣ್ ಕೇಳ್ತಿರ್ತಾರೆ. ಇವರಿಬ್ಬರು ಸಾಂಸಾರಿಕ ಜೀವನನ ನಡೆಸ್ತಾ ಇದ್ದಾರೆ, ಆದಷ್ಟು ಬೇಗ ನಮಗೊಂದು ಮಗು ಕೊಡ್ತೀಯ ಅಲ್ವಾ ಅಜಿತ್ ಅಂದ್ಬಿಟ್ಟು ಸಂಗೀತ ಕೇಳ್ತಿರ್ತಾರೆ. ಒಟ್ಟಿನಲ್ಲಿ ಇವರಿಬ್ಬರು ಮನೆಯವರೆಲ್ಲ ಅಂದ್ಕೊಂಡಿರೋ ಥರ ಅಜಿತ್ ಮತ್ತು ಭೂಮಿ ನಿಜವಾಗ್ಲೂ ಒಂದಾಗಿದ್ದಾರಾ, ನಿಜವಾಗ್ಲೂ ಸೆಕೆಂಡ್ ವಿನ್ನಿಂಗ್ನ ಸ್ಟಾರ್ಟ್ ಮಾಡಿದ್ದಾರಾ? ನೀವೇನಂತೀರಾ? ನಿಮಗೆ ವಿಡಿಯೋಗಳು ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ